ಈ ದೇವಸ್ಥಾನದಲ್ಲಿ ಶಿವರಾತ್ರಿ ಉತ್ಸವ ಪ್ರಾರಂಭ ಆಗಿ 25ನೇ ವಸಂತದಲ್ಲಿ ನಾವೆಲ್ಲ ಇದ್ದೀವಿ. ಅಂದರೆ ಬೆಳ್ಳಿ ಹಬ್ಬ, ರಜತ ಮಹೋತ್ಸವ. ಈ ರಜತ ಮಹೋತ್ಸವವನ್ನು ಸಂಭ್ರಮದಿಂದ, ಸಡಗರದಿಂದ, ಸಂತೋಷದಿಂದ ಆಚರಿಸಬೇಕು ಅನ್ನೋ ವಿಚಾರವನ್ನು ಮಾಡಿ ಇಷ್ಟೆಲ್ಲ ಪೂರ್ವ ತಯಾರಿ ಆಗಿದೆ. ಈ ವರ್ಷ ಪ್ರವಚನಕ್ಕೆ ಚಿಕ್ಕಾಲಗುಂಡಿ ಆಶ್ರಮದ ಪೂಜ್ಯಪಾದ ಗುರುಗಳು ಆಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಅವರ ಸಮ್ಮುಖದಲ್ಲಿ ಕೆಲವಾರು ಚಿಂತನೆಗಳನ್ನು ಮಾಡುವುದಿದೆ. ನಾನು ಯಾವ ವಿಷಯದ ಮೇಲೆ ಪ್ರವಚನ ಮಾಡಬೇಕು ಅಂತ ವಿಚಾರ ಮಾಡಿ ಇತ್ತೀಚೆಗೆ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಬಹುತೇಕ ನೀವು ಯಾರಾದರೂ ಗಮನಿಸಿರಬೇಕು. ಕಲಿಸದೆ ಕಲಿಸುವ 24 ಗುರುಗಳು. ಪುಸ್ತಕದ ಹೆಸರು ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ. ಕಲಿಸದೆ ಕಲಿಸುವ 24 ಗುರುಗಳು. ನಮಗೆ ಯಾರ್ಯಾರೋ ಯಾವ್ಯಾವುದೋ ಪಾಠಗಳನ್ನು ಕಲಿಸ್ತಿರ್ತಾರೆ. ನಾವು ಶಾಲೆಯಲ್ಲಿ, ಮಠ ಮಂದಿರಗಳಲ್ಲಿ ಶಿಕ್ಷಕರು, ಆಚಾರ್ಯರು ಹೇಳುವ ಪಾಠ ಮಾತ್ರ ಪಾಠ ಅಂತ ತಿಳ್ಕೋಬಾರ್ದು. ಇದನ್ನು ಮೀರಿಯೂ ಕೂಡ ನಮಗೆ ಯಾರ್ಯಾರೋ ಯಾವ್ಯಾವುದೋ ವಿಷಯಗಳನ್ನು ಸೂಕ್ಷ್ಮವಾಗಿ ತಿಳಿಸ್ತಿರ್ತಾರೆ. ಅಂತಹ 24 ಗುರುಗಳ ಪಟ್ಟಿ ಈ ಪುಸ್ತಕದಲ್ಲಿ ಇದೆ. ಅದಕ್ಕೆ ನಾನು ವಿಚಾರ ಮಾಡಿದೆ, ಇಂಥ ಮಹತ್ವದ ವಿಷಯವನ್ನೇ 10 ದಿನಗಳ ಕಾಲ ನಾವು ಯಾಕೆ ಚಿಂತನೆ ಮಾಡಬಾರದು? ತುಂಬ ಸರಳವಾದ, ತುಂಬ ಮಹತ್ವದ, ತುಂಬ ಗಹನವಾದ, ತುಂಬ ಉಪಯುಕ್ತವಾದಂಥ ವಿಷಯಗಳನ್ನು ಈ ಪುಸ್ತಕದಲ್ಲಿ ಜಗದೀಶ್ ಶರ್ಮಾ ಸಂಪ ಅನ್ನೋರು ಸಂಗ್ರಹಿಸಿದ್ದಾರೆ. ಅದರ ಬಗ್ಗೆ ನಾವು 10 ದಿನಗಳ ಕಾಲ ಪ್ರವಚನದಲ್ಲಿ ಚಿಂತನೆ ಮಾಡುವ. ಪ್ರವಚನ ಯಾವುದ್ರ ಬಗ್ಗೆ ಗೊತ್ತಾಯ್ತಾ ನಿಮಗೆ? ಪ್ರವಚನ ಯಾವುದ್ರ ಬಗ್ಗೆ ಗೊತ್ತಾಯ್ತಲ್ಲ? ಯಾವುದ್ರ ಬಗ್ಗೆ? ಪುಸ್ತಕದ ಬಗ್ಗೆ. ಎದ್ರ ಬಗ್ಗೆ? ಪುಸ್ತಕದ ಬಗ್ಗೆ ಅಲ್ಲ ಕಣೋ. ಯಾವ ಪುಸ್ತಕದ ಬಗ್ಗೆ? ಗುರುಗಳ ಬಗ್ಗೆ. ಯಾರ ಬಗ್ಗೆ? ನಮಗೆ ನಮ್ಮ ಕಲ್ಪನೆಗೆ ಬಾರದೆ ಹಾಗೆ ಯಾರ್ಯಾರೋ ಯಾವ್ಯಾವುದೋ ವಿಷಯಗಳನ್ನು, ಚಿಂತನೆಗಳನ್ನು ಕಲಿಸ್ತಿದ್ದಾರೆ, ತಿಳಿಸ್ತಾ ಇದ್ದಾರೆ. ಅಂತಹ ಗುರುಗಳು ಯಾರು ಮತ್ತು ಅವರು ಕಲಿಸುವ ಪಾಠ ಏನು ಅನ್ನುವುದನ್ನು ಈ ಪುಸ್ತಕದಲ್ಲಿ ಅವರು ಹೇಳಿದ್ದಾರೆ. ಅದರ ಬಗ್ಗೆ ನಾವು ಚಿಂತನೆ ಮಾಡೋಣ. ಈ ಪುಸ್ತಕ ಎಷ್ಟು ಸುಂದರವಾಗಿ ಪ್ರಾರಂಭ ಆಗಿದೆ. ಆ ಪುಸ್ತಕ ಹೇಗೆ ಪ್ರಾರಂಭ ಆಗುತ್ತದೆ ಅಂದರೆ, ಅದು ದ್ವಾರಕೆಯ ಕಥೆಯಿಂದ ಪ್ರಾರಂಭ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ ದ್ವಾರಕೆ. ನಮ್ಮ ದೇಶದಲ್ಲಿ ಪುರಾಣ ಇತಿಹಾಸಗಳಲ್ಲಿ ದ್ವಾರಕೆಗೆ ಅತ್ಯಂತ ಪವಿತ್ರವಾದಂಥ ಸ್ಥಾನ ಇದೆ. ಆ ದ್ವಾರಕೆಯಿಂದ ಈ ಚರ್ಚೆ, ಈ ಚಿಂತನ, ಈ ಪಾಠ ಪ್ರಾರಂಭ ಆಗುತ್ತದೆ. ದ್ವಾರಕೆ ಅಂದರೆ ಅತ್ಯಂತ ಶ್ರೀಮಂತವಾದ ನಗರ, ಅತ್ಯಂತ ಸುಂದರವಾದಂಥ ನಗರ. ಅಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಜನ ಅತ್ಯಂತ ಆನಂದದಿಂದ ನಗು ನಗುತ್ತಾ ಜೀವನವನ್ನು ಸವೆಸ್ತಾ ಇದ್ರು. ಅಂಥ ಊರದು ದ್ವಾರಕೆ. ಶ್ರೀಕೃಷ್ಣ ಪರಮಾತ್ಮನ ಊರು. ದ್ವಾರಕಾಪತಿ ಅಂತ ಕರೀತಾರೆ ಶ್ರೀಕೃಷ್ಣ ಪರಮಾತ್ಮ. ಅವತ್ತೇನಾಗಿತ್ತು, ಆ ದ್ವಾರಕೆಗೆ ಎಲ್ಲ ದೇವಾನುದೇವತೆಗಳು ಬಂದಿದ್ರು. ಎಲ್ಲ ದೇವಾನುದೇವತೆಗಳು ಸೇರಿರುವಂತಹ ಆ ಸಭೆಯೊಳಗಡೆ ಶಿವ ಮತ್ತು ಬ್ರಹ್ಮ ಆ ಸಭೆಯ ನೇತೃತ್ವ ವಹಿಸಿದ್ರು. ಅವರು ಅದರದ್ದು ಮುಖ್ಯಸ್ಥಿಕೆಯನ್ನು ವಹಿಸಿದ್ರು. ಆ ಸಭೆಯೊಳಗಡೆ ಸುನಕಾದಿ ಮುನಿಗಳು ಇದ್ದರು, ಪ್ರಜಾಪತಿಗಳು ಇದ್ದರು,
ಇಂದ್ರ ದಿಕ್ಪಾಲಕರು ಇದ್ದರು, 7 ಮರುತ್ತರು ಇದ್ದರು, 12 ಆದಿತ್ಯರು, 8 ಜನ ವಸುಗಳು, 2 ಅಶ್ವಿನಿ ದೇವತೆಗಳು, ಋಭುಗಳು, ಅಂಗೀರಸರು, 11 ಜನ ರುದ್ರರು, ಗಂಧರ್ವರು, ಅಪ್ಸರೆಯರು, ನಾಗರು, ಸಿದ್ಧರು, ಋಷಿಗಳು, ಪಿತೃದೇವತೆಗಳು, ವಿದ್ಯಾಧರರು ಎಲ್ಲರೂ ಸೇರಿದ್ರು. ಎಲ್ಲ ದೇವಾನುದೇವತೆಗಳು ಸೇರಿದರು, ಸಭೆ ಸೇರಿದ್ರು. ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ ಕೂತಿದ್ದಾನೆ, ಬ್ರಹ್ಮ ಶಿವ ಒಂದು ಕಡೆ ಕೂತಿದ್ದಾರೆ, ಎಲ್ಲ ದೇವಾನುದೇವತೆಗಳು ಒಂದು ಕಡೆ ಕೂತಿದ್ದಾರೆ, ಮಾತಾಡಿದ್ದಾರೆ. ನೀವು ಆರಾಮಿದ್ದೀರೇನು, ನೀವು ಆರಾಮಿದ್ದೀರೇನು. ಈಗ ನಾವು ಬಹಳ ದಿನ ಆದಮೇಲೆ ಸೇರಿದ ಮೇಲೆ ಮೊದಲು ಮಾತಾಡೋ ಮಾತೇನು, ಹೆಂಗಿದ್ದೀರಿ ಅಂತ ಮಾತಾಡ್ತೀವಿ, ಆರಾಮಿದ್ದೀರೇನು ಅಂತ ಕೇಳ್ತೀವಿ. ಹಂಗ ಅವರೆಲ್ಲ ಕುಶಲೋಪರಿ ಮುಗಿಸಿದ ಮೇಲೆ, ಮಾತುಕತೆ ಮಾಡಿದ ಮೇಲೆ ಶಿವ ಮತ್ತು ಬ್ರಹ್ಮ ವಿಷಯ ಪ್ರಸ್ತಾಪ ಮಾಡಿದರು. ಸಭಾದ ವಿಷಯ, ಸಭೆ ಎದಕ್ಕೆ ಬಂದಿದ್ವಿ ಅನ್ನೋ ವಿಷಯ. ಏನು ವಿಷಯ ಹೇಳಿದರು ಶಿವ ಮತ್ತು ಬ್ರಹ್ಮ ಅಂದರೆ, ಪ್ರಭು ಶ್ರೀಕೃಷ್ಣ ಪರಮಾತ್ಮ, ನಾವೆಲ್ಲ ಇಲ್ಲಿ ಯಾಕೆ ಸಭೆ ಸೇರಿದ್ದೀವಿ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಭೂಮಿಯಲ್ಲಿ ಒಂದು ಕಾಲಕ್ಕೆ ದುಷ್ಟರು ತುಂಬಿ ತುಳುಕಾಡ್ತಾ ಇದ್ರು. ಕತೆ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ, ಬಹಳ ಚೆನ್ನಾಗಿದೆ. ಎಲ್ಲರೂ ಸೇರಿದ್ದಾರೆ ದ್ವಾರಕೆ ಒಳಗಡೆ. ಶಿವ ಮತ್ತು ಬ್ರಹ್ಮ ಶ್ರೀಕೃಷ್ಣ ಪರಮಾತ್ಮಗೆ ನೆನಪು ಮಾಡ್ತಾ ಇದ್ದಾರೆ. ತಂದೆ ಪರಮಾತ್ಮ ಶ್ರೀಕೃಷ್ಣ, ಒಂದು ಕಾಲಕ್ಕೆ ಈ ಭೂಮಿ ಮೇಲೆ ದುಷ್ಟರು ಅಂದ್ರೆ ಕೆಟ್ಟ ಜನ ತುಂಬಿ ತುಳುಕ್ತಾ ಇದ್ರು. ದುಷ್ಟರ ಸಂಖ್ಯೆ ಎಷ್ಟಿತ್ತು ಅಂದ್ರೆ, ಒಳ್ಳೆ ಜನಕ್ಕೆ ಉಳಿಗಾಲ ಇರಲಾರ್ದಷ್ಟು ಅವ್ರ ಸಂಖ್ಯೆ ಹೆಚ್ಚಾಗಿತ್ತು. ಮಾನವಂತರು, ನೀತಿವಂತರು ಹೊರಗಡೆ ಬರೋದಕ್ಕೆ, ಜೀವನ ನಡೆಸೋದಕ್ಕೆ ಅಂಜುವಂಥ ಕಾಲ ಇತ್ತು. ಅಷ್ಟು ಜನ ದುಷ್ಟರು ತುಂಬಿದ್ದರಿಂದ ಭೂಮಿ ದುಷ್ಟರ ಭಾರವನ್ನು ತಾಳಲಾರದೆ ನರಳಾಡ್ತಾ ಇತ್ತು. ಸುತ್ತಮುತ್ತ ವಾತಾವರಣ ಎಲ್ಲ ಕಲುಷಿತ ಆಗಿ ಹೋಗಿತ್ತು. ಎಲ್ಲಿ ನೋಡಿದ್ರು, ಯಾವಾಗ ನೋಡಿದ್ರು ಜನ ಗೋಳಾಡ್ತಾ ಇದ್ರು, ಸಂಕಟ ಪಡ್ತಾ ಇದ್ರು, ರೋಧಿಸ್ತಾ ಇದ್ರು, ಅಳ್ತಾ ಇದ್ರು. ಆವಾಗ ನಾವೆಲ್ಲ ಬಂದು ನಿನ್ನ ಹತ್ರ ಪ್ರಾರ್ಥನೆ ಮಾಡಿದೆವು. ಶ್ರೀಕೃಷ್ಣಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಬಂದು ದೇವಾನುದೇವತೆಗಳು, ಹಿಂಗಾಗಿಬಿಟ್ಟಿದೆ ಭೂಮಿ ಮೇಲೆ, ದುಷ್ಟರೆಲ್ಲ ಹೆಚ್ಚಾಗಿದ್ದಾರೆ, ಒಳ್ಳೆ ಜನರಿಗೆ ಕೇಳೋರೇ ಇಲ್ಲ, ಒಳ್ಳೆ ಜನರಿಗೆ ರಕ್ಷಣೆನೇ ಇಲ್ಲ, ಈ ಕೆಟ್ಟ ಆಟ ನಿಲ್ಲಬೇಕು, ಹಾಗೆ ಏನಾದರೂ ಮಾಡುವಂತ ನಿನ್ನ ಹತ್ರ ಬೇಡಿಕೊಂಡಾಗ ನೀನು ಶ್ರೀಕೃಷ್ಣ ಪರಮಾತ್ಮನಾಗಿ ಅವತಾರ ಎತ್ತಿದೆ ಮತ್ತು ಕ್ರಮೇಣ 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 ಎಲ್ಲ ದುಷ್ಟರನ್ನ ಸಂಹಾರ ಮಾಡಿದೆ, ಎಲ್ಲ ರಾಕ್ಷಸರನ್ನ ನೀನು ಸಂಹಾರ ಮಾಡಿದೆ. ಶ್ರೀಕೃಷ್ಣ ಪರಮಾತ್ಮನ ಕಥೆ ನೀವು ಓದಿದರೆ ಗೊತ್ತಾಗ್ತದೆ. ಎಷ್ಟು ಜನ ರಾಕ್ಷಸರು, ಎಷ್ಟು ಜನ ದುಷ್ಟರು, ಎಷ್ಟು ಜನ ಅನ್ಯಾಯ ಮಾರ್ಗದಲ್ಲಿ ಇದ್ದರು, ಅವರನ್ನೆಲ್ಲ ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡ್ತಾ 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 ಬರ್ತಾನೆ. ಅಂಥ ದುಷ್ಟರ ಸಂಖ್ಯೆ ಸ್ವತಃ ಕೃಷ್ಣನ ಸೋದರ ಮಾವನಿಂದನೇ ಚಾಲುವಾಗಿರ್ತದೆ, ಕಂಸ. ನಾವು ನಿನ್ನ ಹತ್ರ ಬಂದು ಬೇಡಿಕೊಂಡೆವು, ನೀನು ಬಂದೆ, ಎಲ್ಲರನ್ನೂ ನಾಶ ಮಾಡಿದೆ. ಈಗ ಭೂಮಿ ಮೇಲೆ ದುಷ್ಟರು ಯಾರೂ ಇಲ್ಲ, ಬಹಳ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲಿ ಜನ ಅಳುತ್ತಿದ್ರೋ ಅಲ್ಲಿ ಜನ ಈಗ ನಗುತ್ತಾ ಇದ್ದಾರೆ, ಎಲ್ಲಿ ಜನ ತಮ್ಮ ಸಂಕಟ ತೋಡಿಕೊಳ್ತಾ ಇದ್ರೋ ಅಲ್ಲಿ ಜನ ಈಗ ಅತ್ಯಂತ ಪ್ರೀತಿಯಿಂದ ಒಂದಾಗಿ ಸಂತೋಷದ ಜೀವನ ಸಾಗಿಸ್ತಾ ಇದ್ದಾರೆ. ಮತ್ತೆ ನೀನು ಕೂಡ ಭೂಮಿಗೆ ಬಂದು 125 ವರುಷಗಳಾದವು. ಯಾವ ಕಾರಣಕ್ಕಾಗಿ ನೀನು ಭೂಮಿಗೆ ಬಂದಿದ್ದೆಯೋ
ಆ ಕಾರಣ ಮುಗಿದಿದೆ, ನಿನಗೆ ಸಮ್ಮತಿ ಇದ್ದರೆ, ಒಪ್ಪಿಗೆ ಇದ್ದರೆ ನಿನ್ನ ಜೀವನವನ್ನು ಕೊನೆಗಾಣಿಸು ಅಂತ ಬೇಡಿಕೊಂಡ್ರು. ನೋಡ್ರಿ ಕತೆ ಹೆಂಗಿದೆ. ಕೃಷ್ಣಗೆ ಹೇಳ್ತಾ ಇದ್ದಾರೆ, ಸೇರಿದ ಜನ ಎಲ್ಲ ದೇವಾನುದೇವತೆಗಳು ಬಂದು ಹೇಳ್ತಿದ್ದಾರೆ, ಯಾವ ಕೆಲಸಕ್ಕಾಗಿ ನೀನು ಬಂದಿದ್ದೀಯೋ ಆ ಕೆಲಸ ಈಗ ಮುಗಿದಿದೆ. 125 ವಸಂತಗಳಾಯಿತು. ನಿನ್ನ ಪರಮ ಪವಿತ್ರವಾದ ಲೀಲೆಯಿಂದ ಈ ಧರೆಯನ್ನು ನೀನು ಅತ್ಯಂತ ಸಿರಿವಂತ ಆಗರವನ್ನಾಗಿ ಮಾಡಿದ್ದೀಯಾ. ನೀನು ಎಲ್ಲೆಲ್ಲಿ ನಡೆದಾಡಿದೆಯೋ, ನೀನು ಎಲ್ಲೆಲ್ಲಿ ಲೀಲೆಯನ್ನು ಮಾಡಿದೆಯೋ ಅಲ್ಲೆಲ್ಲ ಈಗ ಅಕ್ಷಯ ಭೂಮಿಯಾಗಿ ನಿರ್ಮಾಣ ಆಗಿದೆ. ನಿನಗೆ ಸಮ್ಮತಿ ಇದ್ದರೆ, ನಿನಗೆ ಒಪ್ಪಿಗೆ ಇದ್ದರೆ, ನಿನಗೆ ಮನಸ್ಸಿದ್ರೆ ನೀನು ವೈಕುಂಠ ಯಾತ್ರೆಯನ್ನು ಮಾಡು ಅಂತ ಬೇಡಿಕೊಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಅಂತಾನೆ, ಆಯಿತು, ನಾನು ಬಂದ ಕೆಲಸ ಎಲ್ಲ ಮುಗೀತು ಅಂತಂದ ಮೇಲೆ ನಾನು ನಾಳೆಗೆ ಹೊರಡ್ತೀನಿ ಅಂದರೆ ಮನೆಯಿಂದ ಹೊರಗಲ್ಲ, ಊರು ಬಿಟ್ಟಲ್ಲ, ರಾಜ್ಯ ಬಿಟ್ಟಲ್ಲ, ಹೊರಡ್ತೀನಿ ಅಂದರೆ ಏನು, ಮುಗಿಸ್ತೀನಿ, ವೈಕುಂಠ ಯಾತ್ರೆಗೆ ಹೋಗ್ತೀನಿ ಸಾಕು ಅಂತ ಹೇಳ್ತಾರೆ. ಆಯಿತು, ಎಲ್ಲ ದೇವಾನುದೇವತೆಗಳು ಬಂದಿದ್ರು, ವಿಷಯ ತಿಳಿಸಿದ್ರು, ಸಭೆ ಮುಗೀತು, ಎಲ್ಲರಿಗೂ ಸಂತೋಷ ಆಯಿತು, ಕುಶಲೋಪರಿ ಆಯಿತು, ಫಲಾಹಾರ ವಿತರಣೆ ಆಯಿತು, ಎಲ್ಲರೂ ಅವರು ಮನೆಗೆ ಹೋದರು. ಈ ಸುದ್ದಿ ಶ್ರೀಕೃಷ್ಣ ಪರಮಾತ್ಮ ವೈಕುಂಠ ಯಾತ್ರೆಯನ್ನು ಮಾಡ್ತಾನೆ ಅನ್ನೋ ಸುದ್ದಿ ಎಲ್ಲ ಕಡೆ ಹಬ್ಬಿತು, ಕಾಡ್ಗಿಚ್ಚಿನಂತೆ ಹಬ್ಬಿತು. ಆವಾಗ ಸಾಯಂಕಾಲ ಶ್ರೀಕೃಷ್ಣ ಪರಮಾತ್ಮ ಅರಮನೆಯಲ್ಲಿ ತಿರುಗಾಡ್ತಾ ಇದ್ದ. ಅವನ ಮುಖದೊಳಗಡೆ ಒಂದು ಸ್ವಲ್ಪನೂ ಆತಂಕ, ಅಳುಕು ಇರಲಿಲ್ಲ. ಅಂದರೆ ನಾಳೆ ನಾನು ಹೋಗ್ತೀನಿ, ನಂದು ಭೂಮಿದು ಋಣ ಮುಗೀತು ಅಂತ ಮುಖದ ಮೇಲೆ ಅಳುಕಿರಲಿಲ್ಲ, ಆತಂಕ ಇರಲಿಲ್ಲ. ನಗು ನಗುತ್ತಾ ವಿಹಾರ ಮಾಡ್ತಿದ್ದ ಶ್ರೀಕೃಷ್ಣನನ್ನ ಉದ್ಧಾಲಕ ಬಂದು ಪ್ರಶ್ನೆ ಮಾಡಿದ. ಯಾರು ಬಂದು ಪ್ರಶ್ನೆ ಮಾಡಿದ್ರು? ಯಾರನ್ನು ಬಂದು ಪ್ರಶ್ನೆ ಮಾಡಿದ್ರು? ನೀವು ಸರಿಯಾಗಿ ಕೇಳಿಸ್ಕೋಬೇಕಾ ಪ್ರವಚನ? ಯಾರು ಪ್ರಶ್ನೆ ಮಾಡಿದ್ರು? ಎರಡ ಹೆಸರು ಹೇಳಿ, ಇನ್ನು ನಾನು ಎರಡಕ್ಕ ಹಿಂಗಾಗ್ತೈತಿ, ಇತ್ತಾಗಿಂದ ಹತ್ತಾಗಿಂದ ಇತ್ತಾಗ. ಪ್ರಶ್ನೆ ಮಾಡಿದವರು ಯಾರು? ವರ್ಷ ಪ್ರವಚನನ ಬೇರೆ ಇರ್ತಿತ್ತು, ಅವರು ಬಾಡಿ ಅವ್ರು ಹೇಳ್ತಿದ್ರು. ಹಿಂಗೆ ಕೇಳಬಾರ್ದು ಅಲ್ಲ, ಹೇಳೋರು ಹೇಳ್ಕೋತ ಹೋಗ್ತಿರ್ಬೇಕು, ಕೇಳೋರು ಕೇಳ್ಕೋತ ಹೋಗ್ತಿರ್ಬೇಕು. ಪ್ರಶ್ನೆ ಮಾಡಿದವರು ಯಾರು? ಉದ್ಧಾಲಕ ಯಾರು ಅಂದರೆ ಶ್ರೀಕೃಷ್ಣನ ಆಪ್ತ, ಅತ್ಯಂತ ಆತ್ಮೀಯ, ತನ್ನ ಎಲ್ಲ ಕಷ್ಟ ಮತ್ತು ಸುಖಗಳನ್ನು ಹಂಚಿಕೊಳ್ಳೋದಕ್ಕೆ ಶ್ರೀಕೃಷ್ಣನ ಜೊತೆಗೆ ಸದಾಕಾಲ ಇದ್ದಂಥವ, ಶ್ರೀಕೃಷ್ಣಗ ನೆರಳಿದ್ದಂಗೆ ಇದ್ದವ. ಶ್ರೀಕೃಷ್ಣ ವೈಕುಂಠ ಯಾತ್ರೆಯನ್ನು ಮಾಡ್ತಾನೆ ಅನ್ನೋದು ಗೊತ್ತಾದ ಮೇಲೆ ಸಂಕಟದಿಂದ, ದುಃಖದಿಂದ, ಅತ್ಯಂತ ಆತಂಕದಿಂದ ಓಡೋಡಿ ಬಂದು ಉದ್ಧಾಲಕ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನು ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂದರೆ, ನೀನು ಏಕಾಏಕಿ ಹೀಗೆ ಇಲ್ಲಿಂದ ಹೊರಟು ಬಿಟ್ರೆ ನನ್ನ ಗತಿ ಏನು? ನೀನು ಇದ್ದೀಯಾ ಅನ್ನೋ ಧೈರ್ಯದ ಮೇಲೆ, ನಿನ್ನ ನಂಬಿಕೆಯ ಮೇಲೆ ನಾನು ಅತ್ಯಂತ ಆನಂದದಿಂದ ಇದ್ದೆ. ನೀನೇ ಹೀಗೆ ಹೋಗಿಬಿಟ್ರೆ ನನ್ನ ಕಥೆ ಏನು? ಅದಕ್ಕೆ ನೀನು ಹೋಗಬೇಡ. ಇವರು ಊರವ್ರಲ್ರಿ, ಮುಂದೆ ಕೂತವ್ರು ಅಂದ್ರೆ ಈ ಕಡೆ ಮಹಾರಾಷ್ಟ್ರದವ್ರು ಮರಾಠಿಗೆ ಹೇಳ್ತೀನಿ, ಮಾತಾಡ್ಬೇಡ್ರಿ ಅಂತ. ಅವ ಇದನ್ನು ತೊಗೊಂಬಂದಾನ ಆಡ್ಸಕ್ಕೆ, ಅದಕ್ಕೇನಂತೀರಿ? ಹಿಂಗೆ ಆಡಿಸ್ತಾರಲ್ಲ, ಅದೇನ್ರಿ? ಅವ ಹಿಂಗೆ ಆಡ್ಸೋತಂದಾನ, ಆಕೆ ಆರಾಮ್ ಮುಂದೆ ಕೂತು ಕುರ್ಕುರಿ ತಿನ್ಕೋತ ಕೂತಾಳ. ಪ್ರವಚನ ಹೇಳೋರು ಗತಿ ಏನು? ಬ್ಯಾಗ್ನ್ಯಾಗ ಕುರ್ಕುರಿ ಇಟ್ಕೊಂಡು, ನೀರಿನ ಬಾಟ್ಲಿ ಇಟ್ಕೊಂಡು ಪ್ರವಚನ ತಂದಾಳ. ಬೆಸ್ಟ್. ನಾನು ಕುಡುಬ ಎಲ್ಲ ಊರಿಗೆ ಹೋಗಿ ತೋರಿಸಿ ಬರೋದು, ಹಿಂಗೆ ಬರ್ಬೇಕು ಪ್ರವಚನಕ್ಕೆ ಅಂತಂದು ಶಿಸ್ತು ಚಾಲೂ ಮಾಡಿಬಿಟ್ಟಾಡ್ರಿ. ಯಾವ ಉದ್ದಾಲಕ, ಯಾವ ಕೃಷ್ಣ ತೊಗೊಂಡು ಏನು ಮಾಡೋದೈತಿ? ನಮ್ಮದಷ್ಟು ಆದ್ರೆ ಮುಗೀತಪ್ಪ. ಇನ್ನು 10 ದಿನ ಹಾಕಿದ ಜಾತ್ರೆ. ಈಗಿದು ಉದ್ಘಾಟನೆ ಆಗೈತಿ ಉದ್ದಾಲಕಂದು. ನೋಡ್ರಿ, ಆಕೆಗೆ ಅವ್ವ ಅಪ್ಪ ಯಾರದ್ರೆ ನೋಡ್ರಿ, ಕಾಳಜಿ ಮಾಡ್ರಿ.
ಶಿವರಾತ್ರಿ ಮಾಡಿ ಅಪರಾತ್ರಿಯಾಗ ಹತ್ಕೊಂತ ಕುಂಡ್ರಂಗೆ ಆಗಬಾರ್ದು. ನಾನು ತಿನ್ಸಕ್ಕೆ ಬೇಡ ಅನ್ನಕತ್ತಿಲ್ಲ ನಿಮ್ಗೆ, ಮತ್ತೊಮ್ಮೆ ಯಾವಾಗ ಅದ್ರ ಬಗ್ಗೆ ಹೇಳ್ತೇನೆ. ಭಾಳ ತಿನ್ನಿಸ್ಬೇಕಂತ ಇತ್ತಂದ್ರೆ ಮನ್ಯಾಗ ತಿನ್ನಿಸಿರ ಕರ್ಕೊಂಡು ಬರ್ರಿ. ಹಿಂಗಾತಂದ್ರೆ ಹೇಳೋರ್ ಗತಿ ಏನು ಹೇಳಿ. ಮತ್ತು ಆಜು ಬಾಜು ಕುಂತವ್ರಿಗೆ ಎಷ್ಟು ಸಂತ ಆಗ್ತಿರ್ಬೋದು. ಬಾಜು ಕುಂತ ಹುಡುಗಿಯರಿಗೆ ಅವ್ರಿಗೇನು ತಿನ್ಬೇಕನ್ನ ಆಸೆ ಬರೋದಿಲ್ಲ. ಇವ್ರೇನು ಕೊಡೋರೆಲ್ಲ 5 ರೂಪಾಯಿ ಇದ್ದಿರ್ತೈತೆ, ಅದು ಕೊಡಕ್ಕೆ ಬರೋದಿಲ್ಲ. ಹಂಗಾಗಬಾರ್ದು. ನೀನು ಅಷ್ಟಪ್ಪ, ನಿನಗೆ ಎಷ್ಟು ಆಡಿಸೋದೈತೆ ನೋಡ್ರಿ, ಚತ್ತನ ಆಡಿಸಿ ಮುಗಿಸಿ ಬಂದ್ಬಿಡು. ಈ ಕಡೆ ನೋಡ್ರಿ ಉದ್ಧಾಲಕ ಅಂತಾನೆ ಶ್ರೀಕೃಷ್ಣನಿಗೆ, ಅಪ್ಪ ತಂದೆ, ನೀನು ಹಿಂಗೆ ಏಕಾಏಕಿ ಹೊರಟು ಹೋಗಿಬಿಟ್ರೆ ನಾನು ಹೇಗಿರಲಿ? ನಿನ್ನ ಬಲದ ಮೇಲೆ ನಾನು ಬದುಕ್ತಾ ಇದ್ದೀನಿ, ನಿನ್ನ ವಿಶ್ವಾಸದ ಮೇಲೆ ನನ್ನ ಜೀವನ ನಡೀತಾ ಇದೆ. ನೀನು ಹೋಗಬಾರದು ಅಂದರೆ ಹೋಗಬಾರದು. ಹಕ್ಕಿನಿಂದ ಕೇಳ್ತಾ ಇದ್ದಾನೆ, ಪ್ರೇಮದಿಂದ ಕೇಳ್ತಾ ಇದ್ದಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅಂತಾನೆ, ಹುಚ್ಚ, 125 ವರ್ಷಗಳ ಕಾಲ ಇಲ್ಲಿದ್ದೀನಿ ನಾನು. ಇನ್ನೂ ಇರು ಅಂದರೆ ಎಷ್ಟು ವರ್ಷ ಇರ್ಲಿಕ್ಕಾಗ್ತದೆ? ನಾನು ಹೋಗಬೇಕು, ನೀನು ಹೋಗಬೇಕು, ನಂತರ ಬರೋರು ಎಲ್ಲರೂ ಹೋಗಬೇಕು. ಎಲ್ಲರೂ ಒಂದಲ್ಲ ಒಂದು ದಿನ ಇಲ್ಲಿಯಿಂದ ಹೋಗೋದೇ. ಯಾರೂ ಇಲ್ಲೇ ಇರೋದಕ್ಕಾಗೋದಿಲ್ಲ. ಇರೋ ಸಲುವಾಗಿ ಯಾರೂ ಇಲ್ಲಿಗೆ ಬಂದಿಲ್ಲ. ಹೋಗೋ ವಿಷಯ ನೆನಪು ಮಾಡಿಕೊಂಡು ಯಾರೂ ದುಃಖಕ್ಕೆ ಒಳಗಾಗಬಾರದು. ಉದ್ಧಾಲಕ, ಉದ್ಧಾರ ಆಗಬೇಕು ಅನ್ನೋ ವಿಚಾರ ನಿನ್ನ ತಲೆಯೊಳಗಡೆ ಇದ್ರೆ, ಶಬ್ದ ತಲೆ ಇಟ್ಕೋಬೇಕ ನೀವು. ಉದ್ಧಾಲಕ, ಉದ್ಧಾರ ಆಗಬೇಕು ಅನ್ನೋ ವಿಚಾರ ನಿನ್ನ ತಲೆಯೊಳಗಡೆ ಇದ್ರೆ ಇಂಥ ಸಣ್ಣ ವಿಚಾರ ತಲೆಯೊಳಗಡೆ ಹಾಕೋಬಾರ್ದು. ಯಾವ ಕಾರಣಕ್ಕೂ ನೀನು ಅವ್ರನ್ನ ಬಿಟ್ಟು ಹೆಂಗಿರ್ಲಿ, ಇವ್ರನ್ನ ಬಿಟ್ಟು ಹೆಂಗಿರ್ಲಿ ಅಂತ ತಾಪ ಮಾಡ್ಕೋಬಾರ್ದು. ಇಲ್ಲಿಯ ಎಲ್ಲವನ್ನೂ ನೀನು ತ್ಯಾಗ ಮಾಡಿಬಿಟ್ಟೆ ಅಂದರೆ ನನ್ನ ಹಾಗೆ ಹೋಗೋ ವಿಷಯ ಗೊತ್ತಿದ್ರೂ ನೀನು ನಗುತ್ತಾ ಇರ್ತೀಯ. ಅವ ಅಂತಾನೆ, ಸ್ವಾಮಿ ಇದೆಲ್ಲ ನನಗೆ ತಿಳಿಯೋದಿಲ್ಲ. ಆಯಿತು, ನೀವು ಹೋಗಲೇಬೇಕು ಅಂತ ತೀರ್ಮಾನ ಇದ್ದರೆ ಹೋಗೋ ಕಾಲಕ್ಕೆ ನನಗೇನಾದರೂ ಹೇಳಿ ಹೋಗ್ರಿ. ಎಷ್ಟು ಚಂದ, ಹೋಗೋ ಕಾಲಕ್ಕೆ ನನಗೇನಾದರೂ ಹೇಳಿ ಹೋಗ್ರಿ. ನಾಳೆ ನಾನು ನಡೆಯುವ ಕಾಲಕ್ಕೆ ಎಡವಲಾರದ ಹಾಗೆ ಎಚ್ಚರ ಮಾಡುವಂಥದ್ದೇನಾದರೂ ಹೇಳಿ ಹೋಗಿ. ಈಗ ಯಾರಾದರೂ ಪ್ರಾಣ ಬಿಟ್ಟಾಗ ಅಳ್ತಿರ್ತಾರಲ್ಲ ಹೆಣ್ಮಕ್ಳು, ಏನು ಹೇಳಿ ಹೋದೆ ಅಂತ. ಇದೇ ಅದು. ಅಲ್ಲಿ ನಾವು ಬೇರೆ ಕಲ್ಪನೆ ಮಾಡ್ತೀವಿ. ಏನು ಹೇಳಿ ಹೋದೆ ಅಂದರೆ ನಾನು ಹೆಂಗೆ ನಡಿಬೇಕು ಅಂತ ನೀ ಏನು ಹೇಳಿ ಹೋದೆ ಅಂತ ಕೇಳ್ತಿರ್ತಾರ ಅವ್ರು. ನಾವೆಲ್ಲ ಏನು ವಿಚಾರ ಮಾಡ್ತೀವಿ? ಏನು ಹೇಳಿ ಹೋದೆ ಅಕೌಂಟ್, ಏನು ಹೇಳಿ ಹೋದೆ ಪಾಲಿಸಿ, ಬಾಂಡ್ ಪೇಪರ್, ಏನು ಹೇಳಿ ಹೋದೆ ಉತ್ತಾರದಾಗ ಹೆಸರು ವಾರಸ ಏರ್ಸು, ಏನು ಹೇಳಿ ಹೋದೆ ಅಂತ ವಿಚಾರ ಮಾಡ್ತಿರ್ತೀವಿ. ಅದಲ್ಲದು ಏನು ಹೇಳಿ ಹೋದೆ ಅಂತ. ನೀನು ಎಲ್ಲೆಲ್ಲಿ ತಪ್ಪಿದ್ದೆಲ್ಲ ಹಂಗೆ ತಪ್ಪಲಾರದೆ ನಾನು ನಡ್ಕೋಬೇಕಾದ್ರೆ ನೀನು ಏನು ಹೇಳಿ ಹೋದೆ? ಇನ್ಮೇಲೆ ಅಳ್ಬೇಕಾದ್ರೆ ಹಿಂಗೆ ಕೇಳಿ ಅಳೋದ್ರಿ ಅವ್ವ. ಏನು ನೀವೇನು ಅಳೋದಿಲ್ಲ, ಅಕಸ್ಮಾತ್ ಅಳು ಬಂದರೆ ಹಿಂಗೆ ಅಳೋದು. ಏನು ಹೇಳಿ ಹೋದೆ ಅಂತ ಅಳೋದು. ನೀ ಏನಾದರೂ ಹೇಳು, ಉದ್ಧಾಲಕ ಕೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅಂತಾನೆ, ಉದ್ಧಾಲಕ ಭಾಳ ಒಳ್ಳೆಯ ವಿಚಾರ ಕೇಳಿದೀಯ. ಮೊದಲನೇ ವಿಚಾರ ನಾನು ನಿನಗೆ ಏನು ಹೇಳೋದು ಅಂದರೆ, ನಿನ್ನ ಹತ್ರ ಏನಿದೆ ಅದನ್ನೆಲ್ಲ ನೀನು ತ್ಯಾಗ ಮಾಡಬೇಕು. ತಲೆಯೊಳಗಡೆಯಿಂದನೂ ತೆಗೆದು ಹೊರಗಡೆ ಹಾಕಬೇಕು, ಮನಸ್ಸಿನೊಳಗಡೆಯಿಂದನೂ ತೆಗೆದು ಹೊರಗೆ ಹಾಕಬೇಕು. ಅಂಥ ಜ್ಞಾನವನ್ನು ದಯಪಾಲಿಸುವಂಥ 24 ಜನ ಗುರುಗಳ ಬಗ್ಗೆ ನಾನು ನಿನಗೆ ಹೇಳ್ತೀನಿ. ನಿನಗೆ ನಾನು 24 ಜನ ಗುರುಗಳನ್ನು ಪರಿಚಯ ಮಾಡಿಕೊಡ್ತೀನಿ. ಆ ಗುರುಗಳ ಬಗ್ಗೆ ನೀನು ಸರಿಯಾಗಿ ತಿಳ್ಕೊಂಡೇ ಆದರೆ ನಿನ್ನ ಜೀವನದಲ್ಲಿ ನೀನು ಆನಂದದಿಂದ ಇರ್ತೀಯ. ಅವನಿಗೆ ಬಹಳ ಖುಷಿಯಾಗಿಬಿಡುತ್ತೆ ಉದ್ಧಾಲಕನಿಗೆ. ಅವನಿಗೆ ಯಾಕೆ ಖುಷಿಯಾಗುತ್ತೆ ಅಂದರೆ, ಅವನಿಗೆ ಉದ್ಧಾರ ಆಗಬೇಕು ಅಂತ ಆಸೆ ಇರುತ್ತೆ. ಯಾರಿಗೆ ಉದ್ಧಾರ ಆಗಬೇಕು ಅಂತ ಆಸೆ ಇರುತ್ತೋ ಅವರಿಗೆಲ್ಲ ಜ್ಞಾನದ ಮಾತುಗಳನ್ನು ಕೇಳಿದಾಗ ಆನಂದ ಆಗುತ್ತೆ.
ಯಾರಿಗೆ ಉದ್ಧಾರ ಆಗಬೇಕು ಅನ್ನೋ ಕಲ್ಪನೆ ಇರೋದಿಲ್ವೋ ಅವಾಗ ಜ್ಞಾನದ ಮಾತುಗಳು ಅವರಿಗೆ ತಾತ್ಸಾರ ಆಗುತ್ತದೆ. ಈಗ ನಮ್ಮ ಮನೆಯೊಳಗಡೆ ಅವ್ವ ಅಪ್ಪ ಬೈದು ಬುದ್ಧಿ ಹೇಳಿದರೆ ಒಳ್ಳೆ ಮಕ್ಕಳಿಗೆ ಅದು ಶಾಸ್ತ್ರ, ತಿಳ್ಕೊಂಡು ಬಿಡ್ತಾರೆ, ತಿದ್ದಿಕೊಂಡು ಬಿಡ್ತಾರೆ. ಉಡಾಳ ಮಕ್ಕಳಿದ್ದು ಅಂದರೆ ಅಪ್ಪ ಅವ್ವ ಏನು ಹೇಳಿದ್ರು ಅದನ್ನು ತಲೆಯೊಳಗೆ ಹಾಕೊಳ್ಳೋದಿಲ್ಲ, ಇವ್ರೇನು ಹೇಳ್ತಾರೆ ಬಿಡು ಅಂತಾರೆ ಅನ್ನೋದಿಲ್ಲ. ಉದ್ಧಾರ ಆಗಬೇಕು ಅನ್ನೋ ಆಸೆ ಇದ್ದವರಿಗೆ ಜ್ಞಾನದ ಮಾತುಗಳೆಲ್ಲ ಶಸ್ತ್ರ. ಉದ್ಧಾರ ಆಗೋ ಆಸೆ ಇಲ್ಲ ಅಂದ್ರೆ ಅಂಥ ಮಾತೆಲ್ಲ ಬರೀ ಶಾಸ್ತ್ರ. ಉದ್ಧಾರಕ ಕೇಳು, 24 ಜನ ಗುರುಗಳಿದ್ದಾರೆ. ಆ 24 ಜನ ಗುರುಗಳಿಂದ ನಾವು ಏನೇನು ಪಾಠ ಕಲಿಬೇಕು ಅನ್ನೋದನ್ನು ನಾನು ನಿನಗೆ ಹೇಳ್ತೀನಿ. ಮೊದಲನೇ ಗುರುಗಳು, ಎರಡನೇ ಗುರುಗಳು, ಮೂರನೇ ಗುರುಗಳು, ನಾಲ್ಕನೇ ಗುರುಗಳು, 5, 6, 10, 15, 20, 23, 24 ಜನ ಗುರುಗಳು. ಎಲ್ಲರೂ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಅವಾಗ ಉದ್ಧಾರಕ ಅಂತಾನೆ, ಸ್ವಾಮಿ ಈ 24 ಜನ ಗುರುಗಳ ಬಗ್ಗೆ ನೀವು ಹೆಂಗೆ ತಿಳ್ಕೊಂಡ್ರಿ, ನಿಮ್ಗೆ ಹೆಂಗೆ ಗೊತ್ತಾಯಿತು? ಅವಾಗ ಶ್ರೀಕೃಷ್ಣ ಪರಮಾತ್ಮ ಅಂತಾನೆ, ಇದನ್ನ ದತ್ತಾತ್ರೇಯರು ಯದುವಿಗೆ ಮಾಡಿದ ಪಾಠದಿಂದ ನಾನು ಕಲಿತಿದ್ದೇನೆ. ಯದು ಕುಲದ ದೊರೆ ರಾಜ ಯದು. ಒಮ್ಮೆ ಯದುವಿನ ಆಸ್ಥಾನಕ್ಕೆ ದತ್ತಾತ್ರೇಯರು ಬಂದಿದ್ರು. ಅವರು ಗುರುಗಳು. ಮಹಾರಾಜ ಇವ ಯದು ಅಂದ್ರೆ ಮಹಾರಾಜ, ಸಿಂಹಾಸನದ ಮೇಲೆ ಕೂತಿರ್ತಾನೆ. ರಾಜ ಮಹಾರಾಜರು ಎಲ್ಲಿ ಕೂಡ್ತಾರೆ? ಸಿಂಹಾಸನದ ಮೇಲೆ ಕೂತಿರ್ತಾರೆ. ತಲೆ ಮೇಲೆ ಅವರಿಗೆ ಕಿರೀಟ ಇರ್ತದೆ. ಸುತ್ತ 10 ಮಂದಿ ಆಳು ಕಾಳು ಸೇವೆ ಮಾಡೋರು, ಜೈಕಾರ ಹಾಕೋರು ಇರ್ತಾರೆ. ಸಂಪತ್ತಿಗೂ ಕೊರತೆ ಇರೋದಿಲ್ಲ, ಸೈನ್ಯಕ್ಕೂ ಕೊರತೆ ಇರೋದಿಲ್ಲ. ಅವರಿಗೆ ರಾಜ ಅಂತ ಕರೀತಾರೆ. ಅಂಥ ರಾಜನ ಆಸ್ಥಾನಕ್ಕೆ, ಅರಮನೆಗೆ ದತ್ತಾತ್ರೇಯ ಗುರುಗಳು ಬಂದಿದ್ರು. ಅವರು ಹೆಂಗಿದ್ರು ಅಂದ್ರೆ ಮೈ ಮೇಲೆ ಹರಿದು ಹೋಗಿರುವಂತ ಚಿಂದಿಯಾದ ಬಟ್ಟೆ ಎಲ್ಲ, ಅರಿವೆಲ್ಲ ಮುದ್ದೆಯಾಗಿದೆ, ಹರಿದಿದೆ, ನೂಲು ಎಳಿ ಎಲ್ಲ ಕಿತ್ತದು. ಮುಖ ಸುಕ್ಕುಗಟ್ಟಿದೆ, ಕೂದಲೆಲ್ಲ ಕೆದರಿ ಹೋಗಿದ್ದಾವೆ. ಕಣ್ಣೊಳಗೆ ಮಾತ್ರ ಅಪಾರವಾದ ಕಾಂತಿ ಇದೆ. ಮುಖ ತೇಜಸ್ಸಿನಿಂದ ಕೂಡಿದೆ. ಅವರು ಸುತ್ತಮುತ್ತ ಯಾರೂ ಜೈಕಾರ ಹಾಕೋರಿಲ್ಲ. ಆದರೂ ಅವರು ಬಂದ ತಕ್ಷಣ 4 ಜನ ಎದ್ದು ನಿಂತು ಕೈ ಮುಗಿತಾರೆ. ಇದನ್ನು ನೋಡಿ ಈ ಯದು ರಾಜನಿಗೆ ತಲೆಯೊಳಗಡೆ 1-2-3 ಪ್ರಶ್ನೆ ಬಂತು. ಅಲ್ಲ, ನನ್ನ ಹತ್ರ ಎಲ್ಲ ಇದೆ, ಆದರೂ ಈ ಜನ ನನಗೆ ಕೈ ಮುಗಿಬೇಕಾದ್ರೆ ಭಯದಿಂದ ಕೈ ಮುಗಿತಾರೆ. ಇವ್ರ ಹತ್ರ ಏನೂ ಇಲ್ಲ, ಆದರೂ ಎಲ್ಲ ಜನ ಭಕ್ತಿಯಿಂದ ಕೈ ಮುಗಿತಾರೆ. ಜನ ನನಗೆ ಭಯದಿಂದ ಕೈ ಮುಗಿತಾರೆ, ಗುರುಗಳಿಗೆ ಭಕ್ತಿಯಿಂದ ಕೈ ಮುಗಿತಾರೆ ಅಂದ್ರೆ ನನಗೂ ಮತ್ತು ಗುರುಗಳಿಗೂ ಏನೋ ವ್ಯತ್ಯಾಸ ಇದೆ. ಎಷ್ಟು ಚಂದ ಬರೆದಿದ್ದಾರೆ ನೋಡ್ರಿ ಪುಸ್ತಕ ಅಲ್ಲ. ನಾವು ಗುರುಗಳಿಗೆ ಹೆಂಗೆ ಕೈ ಮುಗಿತೀವಿ? ಯಾರಾದರೂ ಯೋಗಿಗಳು, ಜ್ಞಾನಿಗಳು, ಮಹಾತ್ಮರು, ಸಂತರು, ಸತ್ಪುರುಷರು, ಶರಣರು, ಸಾಧುಗಳು, ವಿವೇಕಿಗಳು ಭೇಟಿಯಾದರು ಅಂದ್ರೆ ಅತ್ಯಂತ ವಿನೀತರಾಗಿ, ಭಾವಪರವಶರಾಗಿ, ಭಕ್ತಿಯಿಂದ ಕೈ ಮುಗಿತೀವಿ. ಸರಿನೋ ತಪ್ಪು? ಸರಿಯಲ್ಲ? ಯಾರಾದರೂ ಒಬ್ರು ದೊಡ್ಡ ಅಧಿಕಾರಿ ಇದ್ರು, ನಮ್ಮ ಮೇಲಿನವರು ಮಾಲೀಕರಿದ್ರು ಅಂದ್ರೆ ಅವ್ರಿಗೆ ಹೆಂಗೆ ಕೈ ಮುಗಿತೀವಿ? ಭಯದಿಂದ ಕೈ ಮುಗಿತೀವಿ. ಯಾಕೆ ಒಂದು ಜಾಗೆಯೊಳಗಡೆ ಭಯ, ಮತ್ತೊಂದು ಜಾಗೆಯೊಳಗಡೆ ಭಕ್ತಿ ಅಂತ ಅವನ ತಲೆಯೊಳಗೆ ಪ್ರಶ್ನೆ ಮೂಡ್ತು. ರಾಜನ ತಲೆಯೊಳಗಡೆ ರಾಜ ಅಂದ ಭಗವಾನ್ ದತ್ತಾತ್ರೇಯ ಗುರುಗಳಿಗೆ, ನೀವು ಎಲ್ಲವನ್ನೂ ತಿಳ್ಕೊಂಡಿದ್ದೀರಿ, ಎಲ್ಲ ಗೊತ್ತಿದೆ ನಿಮಗೆ, ಆದರೆ ಏನೂ ಗೊತ್ತಿರಲಾರ್ದ ಒಂದು ಸಣ್ಣ ಕೂಸಿನ ಹಾಗೆ ಇದ್ದೀರಿ. ನಿಮಗೆ ಯಾವ ಚಿಂತೆಯೂ ಇಲ್ಲ, ಯಾವ ಕನಸೂ ಇಲ್ಲ, ಯಾವ ಅಪೇಕ್ಷೆಯೂ ಇಲ್ಲ. ನಿಮಗೆ ಎಲ್ಲ ಗೊತ್ತಿದೆ, ಆದರೆ ಏನೂ ಗೊತ್ತಿರಲಾರ್ದ ಹಾಗಿದ್ದೀರಿ. ಮತ್ತೆ ನಿಮಗೆ ಯಾವ ಚಿಂತೆಯೂ ಇಲ್ಲ,
ಯಾವ ಕನಸೂ ಇಲ್ಲ, ಯಾವ ಅಪೇಕ್ಷೆಯೂ ಇಲ್ಲ. ಜಗತ್ತಿನ ಜನ ಆಯುಷ್ಯದ ಚಿಂತೆಯನ್ನ ಮಾಡ್ತಾರೆ. ಮತ್ತೆ ಯಾರಾದ್ರೂ ಪಾಳೆ ಇದ್ದರು ಮೊದಲೇ ಹೇಳಿದ್ನಿಲ್ಲ ನಾನು, ಮಾತಾಡಬಾರ್ದು, ಓಡಾಡಬಾರ್ದು. ಏನು ಹೇಳಕತ್ತಿದ್ದೆ ನಾನು? ಏನು ಹೇಳಕತ್ತಿದ್ದೆ? ಪ್ರವಚನ ಹೇಳಕತ್ತಿದ್ನಿಲ್ಲ? ವೆರಿ ಗುಡ್, ಶಬಾಷ್. ಯಾವ ಪ್ರವಚನ ಹೇಳಕತ್ತಿದ್ದೆ? ಶಬಾಷ್. ಈಗ ಯಾರ್ಯಾರು ಮಾತಾಡಕತ್ತಿದ್ರು? ಯಾರ್ಯಾರು ಮಾತಾಡ್ತಾ ಇದ್ರು? ದತ್ತಾತ್ರೇಯ ಗುರುಗಳು. ಯಾರ? ಜೋಯವ. ಇನ್ನೊಬ್ರು ಯಾರು? ರಾಜನ ಹೆಸರೇನು? ಯದು. ವೆರಿ ಗುಡ್. ನೀವು ಸಾಲಿಗೆ ಹೋಗ್ತೀರಿ? ನೀವು ಬರೆಯಕ್ಕೆ ಬಳಸ್ತಾವ ಏನು? ಇದು ಕೆಳಗಿರ್ತೈತೆ ಅದೇನು ಅದಾವ ಮನೆ ಹೋಗ್ತಾ ಎಲ್ಲರೂ ಉದ್ಬತ್ತಿ ತೊಗೊಂಡು ಹೋಗ್ರಿ. ನಾಳೆ ಸಾಲಿಗೆ ಹೋಗೋರು ತೊಗೊಬರಿ ಅಂತಾವು ಬರ್ಕೋಬೇಕಿಂತಾವ. ಬೇಕಂದ್ರೆ ಸುಮ್ಮನೆ ಒಂದು ನೋಟ್ ಮಾಡ್ಕೋಬೇಕಪ್ಪ. ಎಲ್ಲರೂ ಹಂಗೆ ಕೈ ಬೀಸ್ಕೊಂಡು ಬಂದ್ಬಿಟ್ಟಾರೆ. ಈಗ ಹಿರಿಯರ ಸಲ ಹೇಳ್ತಾ ಇದ್ದೀನಿ, ಸಾಲಿ ಹುಡುಗರು ಪುಸ್ತಕ ಪೆನ್ನು ಒಯ್ಯೋದು ಬಿಟ್ಟಾರ, ತಾಟ ಒಟ್ಟ ಬಿಟ್ಟು ಹೋಗುದು. ಯಾಕೆ ಹೇಳ್ರಿ? ಸಾಲಿ ಅಂದ್ರೆ ಈಗ ಅದು ಹೋಗೈತಿ. ಇದಷ್ಟೇ ತಟ್ಟೆ ಮತ್ತು ಹಾಲು ಕುಡಿಬೇಕಲ್ರ, ಶಬಾಷ್. ಗ್ಲಾಸು ಇನ್ನೊಂದು 5 ಅಥವಾ 8 ವರ್ಷದಾಗ ಚಾಪೆ, ರಗ್ಗು ಇವನು ಸರ್ಕಾರ ಆದೇಶ ಮಾಡೋದೈತಿ. ಯಾಕಂದ್ರೆ ಹುಡುಗರು ದಣದಿರ್ತಾವಲ್ಲ, ಹಾಲು ಕುಡಿದು ಊಟ ಮಾಡಿ ದಣಿತಾವಲ್ಲ, ಅವ್ರಿಗೊಂದು 10 ನಿಮಿಷ 20 ನಿಮಿಷ ಒಂದು ರೂಮ್ ಮಾಡಿ ಅವ್ರಿಗೆ ಫ್ಯಾನು AC ಹಚ್ಚಿ ಮಲಗಿಸಿ ಬರೋಬ್ಬರಿ 4:15 ಎಬ್ಬಿಸಿ ಕಳಿಸ್ಬೇಕು. ಅವ್ರು ಹೋಗ್ರಪ್ಪ ದಣದಿರಿ ಅಂತೇಳಿ ಲಕ್ಷ್ಯ ಕೊಡು. ಯದು ರಾಜ ದತ್ತಾತ್ರೇಯ ಗುರುವಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ ಎಲ್ಲ ತಿಳ್ಕೊಂಡಿದ್ದೀರಿ, ಏನು ಗೊತ್ತಿಲ್ಲಾರ್ದ ಹಾಗಿದ್ದೀರಿ, ನಿಮಗೆ ಯಾವ ಚಿಂತೆ ಇಲ್ಲ, ಯಾವ ಕನಸಿಲ್ಲ, ಯಾವ ಅಪೇಕ್ಷೆನೂ ಇಲ್ಲ. ಜಗತ್ತು ಹೆಂಗಿದೆ ಹೇಳಿ? ಜನ ಹೆಂಗಿದ್ದಾರೆ ಹೇಳ್ರಿ? ಜನರಿಗೆ ಆಯುಷ್ಯದ ಚಿಂತೆ ಇದೆ, ಯಶಸ್ಸು ಮತ್ತು ಸಂಪತ್ತಿನ ಬಯಕೆ ಇದೆ. ನಿಮಗೇನು ಬಯಕೆನೇ ಇಲ್ಲೇನು, ಏನು ಆಸೆನೇ ಇಲ್ಲೇನು? ಅವಾಗ ಅವ್ರು ಹೇಳ್ತಾರೆ, ಗುರುಗಳು ದತ್ತಾತ್ರೇಯರು, ಇಲ್ಲ ಮೊದಲು ನನಗೂ ಇತ್ತು, ನನಗೂ ಬಯಕೆಗಳು, ನನಗೂ ಆಸೆ, ನನಗೂ ಕನಸು ಇತ್ತು. ಆದರೆ ಯಾವಾಗ ನಾನು ಜೀವನದಲ್ಲಿ ಒಳ್ಳೆಯ ವಿಷಯಗಳನ್ನು ತಿಳಿಯುವುದನ್ನು ಕುರಿತು ಪಾಠ ಕಲಿತನೋ ಗುರುಗಳಿಂದ, ಅವಾಗಿಂದ ನಾನೆಲ್ಲ ಬಿಟ್ಟುಬಿಟ್ಟೆ. ಸ್ವರ್ಗ ಸುಖ, ಅನುಪಮ ಜ್ಞಾನ, ಹೃದಯ ವೈಶಾಲ್ಯತೆಯನ್ನು ತಿಳಿಸುವಂಥ ಗುರುಗಳು ನನಗೆ ಅದನ್ನೆಲ್ಲ ಕಲಿಸಿದರು. ಯಾರು ಕಲಿಸಿದರು ಅಂತ ಕೇಳ್ತಾನೆ ರಾಜ. ಅಂಥ ಗುರುಗಳು ಎಲ್ಲಿ ಸಿಗ್ತಾರೆ ಅಂತ ಕೇಳ್ತಾನೆ. ಅವಾಗ ದತ್ತಾತ್ರೇಯರಂತಾರೆ, ರಾಜ, ನಾವು ಕಣ್ಣಿದ್ದು ಕುರುಡರಾಗಿದ್ದೀವಿ, ಕಿವಿಯಿದ್ದು ಕಿವುಡರಾಗಿದ್ದೀವಿ. ಯಾಕೆ ಅಂದರೆ ನಮಗೆಲ್ಲರಿಗೂ ಕಣ್ಣಿದ್ದಾವೆ, ಒಳ್ಳೆಯದನ್ನು ನೋಡೋ ಮನಸ್ಸಿಲ್ಲ. ಕಿವಿ ಇದ್ದಾವೆ, ಒಳ್ಳೆಯದನ್ನು ಕೇಳಿಸಿಕೊಳ್ಳುವಂಥ ವಿಚಾರ ಇಲ್ಲ. ಅದಕ್ಕೆ ನಾವು ಕಣ್ಣಿದ್ದು ಕುರುಡರಾಗಿದ್ದೀವಿ, ಕಿವಿಯಿದ್ದು ಕಿವುಡರಾಗಿದ್ದೀವಿ. ನೆನಪಿಟ್ಕೋ ರಾಜ, ಅಧಿಕಾರ ಇಲ್ಲದೆ ಆನಂದದಿಂದ ಇರೋದು, ಸಂಪತ್ತಿಲ್ಲದೆ ಸಮೃದ್ಧಿಯಿಂದ ಇರೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ತೀನಿ. ದತ್ತಾತ್ರೇಯ ಗುರುಗಳು ಎಲ್ಲ ಅಧಿಕಾರ ಇತ್ತು, ಅಂತಸ್ತಿತ್ತು, ಹಿಂದೆ ಜೈ ಹಾಕೋರಿದ್ರು, ಆವಾಗ ಆನಂದದಿಂದ ಇರೋದು ಬೇರೆ. ಖರ್ಚು ಮಾಡೋದಕ್ಕೆ ದುಡ್ಡಿತ್ತು, ಸುಖವಾಗಿ ಊಟ ಮಾಡೋದಕ್ಕೆ ಜಮೀನಿತ್ತು, ವಾಸ ಮಾಡೋದಕ್ಕೆ ಯೋಗ್ಯವಾದ ಮಹಲ್ ಇತ್ತು, ಆವಾಗ ಸಂತುಷ್ಟ ಇರೋದು ಬೇರೆ. ಅಧಿಕಾರನೂ ಇಲ್ಲ, ಸಂಪತ್ತನೂ ಇಲ್ಲ, ಆದರೂ ಆನಂದದಿಂದ ಇರೋದು ಹೇಗೆ
ಸಂತುಷ್ಟನಾಗಿ ಇರೋದು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ ಕೇಳು ಅಂತಾರೆ ದತ್ತಾತ್ರೇಯ ಗುರು. ಹೇಳಿ ಮಹಾಗುರುಗಳು. ಅವಾಗ ಅವರು ಹೇಳ್ತಾರೆ, ಯಾರಿಗೆ ಜೀವನದಲ್ಲಿ ಆನಂದದಿಂದ ಇರಬೇಕು ಅನ್ನೋ ಆಸೆ ಇದೆಯೋ ಅವರು ತಮ್ಮ ಸುತ್ತಮುತ್ತ ನಡೆಯುವಂಥ ಸಣ್ಣ ಸಣ್ಣ ಘಟನೆಗಳಿಂದ ಒಂದೊಂದು ಪಾಠವನ್ನು ಕಲಿಬೇಕು. ನಮಗೆ ಪಾಠ ಮಾಡೋದಕ್ಕೆ ಜೀವನದಲ್ಲಿ ಗುರುಗಳೇ ಬಂದು ಕಲಿಸ್ತಾರೆ ಅಂತ ಅಪೇಕ್ಷೆ ಇಟ್ಕೋಬಾರ್ದು, ನಿರೀಕ್ಷೆ ಮಾಡಬಾರ್ದು. ಬೆಳಕು ಹರಿದ ಮೇಲೆ ಕತ್ತಲ ಆಗುವವರೆಗೆ ಸುತ್ತಮುತ್ತ ನಡೆಯುವಂಥ ಎಲ್ಲ ಘಟನೆಗಳನ್ನು ಅವಲೋಕಿಸಬೇಕು, ನಿರೀಕ್ಷಿಸಬೇಕು. ಅದರ ಒಳಗಡೆಯಿಂದ ಒಂದೊಂದು ಪಾಠ ಕಲಿಬೇಕು. ನಿಸರ್ಗ ನಮಗೆಲ್ಲ ಕಲಿಸ್ತದೆ. ಇಂಗ್ಲಿಷ್ನಲ್ಲಿ ನೇಚರ್ ಈಸ್ ಟೀಚರ್ ಅಂತ ಒಂದು ಮಾತಿದೆ. ಇಟ್ ಟೀಚಸ್ ಎವ್ರಿಥಿಂಗ್ ಎಲ್ಸ್ ಟು ದಿ ಹ್ಯೂಮನ್ ಬೀಯಿಂಗ್. Just human being has to be ready to learn, to listen, to observe and to gain. ನಿಸರ್ಗವೇ ಶಿಕ್ಷಕ. ನಮ್ಮ ಪ್ರಕೃತಿ, ನಮ್ಮ ಪರಿಸರ ಅದು ದೊಡ್ಡ ಗುರು. ಅದನ್ನು ನೋಡಿ ಕಲಿಯುವಂಥ ಮನಸ್ಸು ಮನುಷ್ಯನಿಗಿದ್ರೆ ಏನೆಲ್ಲ ಪಾಠವನ್ನು ಕಲಿಯಬಹುದು. ಇನ್ನೊಂದು ಮಾತಿದೆ ಮಹಾತ್ಮ ಗಾಂಧೀಜಿಯವರು, ಕಲಿಯುವ ಜಾಣನಿಗೆ ಕೋಣನಿಂದಲೂ ಕಲಿಯುವುದಿದೆ. ನೆನ್ಪಿಟ್ಕೊಡ್ರು ಶಾಲೆಗೆ ಹೋಗೋ ಹುಡುಗರೆಲ್ಲ. ಕಲಿಯುವ ಜಾಣನಿಗೆ ಕೋಣನಿಂದಲೂ ಕಲಿಯುವುದಿದೆ. ಕಲಿಯಬೇಕು ಅನ್ನೋ ಮನಸ್ಸು ಯಾರಿಗಿರ್ತದೋ ಅವರು ಕೋಣ ನೋಡಿನೂ ಪಾಠ ಕಲಿತಾರೆ, ಕತ್ತೆ ನೋಡಿನೂ ಪಾಠ ಕಲಿತಾರೆ. ಯಾವುದಕ್ಕೂ ಉಪಯೋಗ ಇಲ್ಲ ಅಂತಾರೋ ಅಂಥದ್ರಿಂದನೂ ಕಲಿಯೋದಕ್ಕೆ ಸಾಧ್ಯ ಇದೆ. ಕಲಿಬೇಕು ಅನ್ನೋ ಭಾವ ಎದೆಯೊಳಗಡೆ ಇರಬೇಕು. ದಟ್ ಈಸ್ ವೈ ನೇಚರ್ ಈಸ್ ಟೀಚರ್. ಇಟ್ ಟೀಚಸ್ ಎವ್ರಿಥಿಂಗ್ ಎಲ್ಸ್ ಟು ದಿ ಹ್ಯೂಮನ್ ಬೀಯಿಂಗ್. ಜಸ್ಟ್ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಬಿ ರೆಡಿ ಟು ಲರ್ನ್, ಟು ಲಿಸನ್, ಟು ಗೇನ್, ಟು ಅಬ್ಸರ್ವ್. ತಯಾರಿರ್ಬೇಕು ಮನುಷ್ಯ ಕಲಿಯಾಕ. ತಯಾರಿದ್ರೆ ಕಲಿಯಾಕ ಏನು ಬೇಕೆಲ್ಲ ಸಿಗ್ತದೆ. ಕಲಿಬೇಕು ಅನ್ನೋದು ತಲೆಯೊಳಗಡೆ ಇರಲಿಲ್ಲ ಅಂದರೆ ಯಾರು ಏನು ಹೇಳಿದ್ರು ತಿಳಿಯಲ್ಲ. ಹಳ್ಳ್ಯಾಗ ಒಂದು ಮಾತಿಲ್ಲ, ಯಾವುದ್ರ ಮುಂದೆ ನಿಂತು ಏನೋ ಬಾರಿಸಿದ್ರೆ ಯಾವುದಕ್ಕೋ ಏನೋ ಅಂತಂತ. ಹಳ್ಳ್ಯಾಗ ಅನ್ನೋದಿಲ್ಲ. ಶಿರ್ಗಾ ಮಾಡಿ ಹಳ್ಳಿ ಅಲ್ಲ, ಅದು ಬೇರೆ. ಹಳ್ಳ್ಯಾಗ ಅಂತ ಯಾವುದ್ರದ ಮುಂದೆ ನಿಂತು ಏನೋ ಬಾರಿಸಿದ್ರೆ ಅದು ಎದಕ್ಕೋ ಏನೋ ಅಂತಂತ. ಯಾವ್ದ್ರ ಮುಂದೆ ನಿಂತು ಬಾರಿಸಿದ್ರು ನಿಮ್ಗೆ ಗೊತ್ತೈತೇನ್ರಿ? ಇಂಥವೆಲ್ಲ ಇವಕ್ಕೆ ಗಾದೆ ಮಾತು ಅಂತಾರೆ. ಏನಂತಾರೆ? ನಿಮ್ಗೆ ಗಾದೆ ಮಾತು ಅಂದ್ರೆ ಹೆಂಗೆ ಗೊತ್ತೈತಿ? ಅದ ಗಾದಿ ಮ್ಯಾಗ ಕೂತ್ಕೊಂಡು ಮಾತಾಡ್ತಾರಲ್ಲ ಅವ ಏನು ಗಾದೆ ಮಾತು? ಅನುಭವದ ಮಾತು. ವೇದ ಸುಳ್ಳಾದರೂ ಹೆಂಗೆ ಹೇಳ್ಯಾರ ನೋಡ್ರಿ ಹಿರಿಯರು. ಕೋಣನ ಮುಂದೆ ಕಿನ್ನೂರಿ ನುಡಿಸಿದ್ರೆ ಕೊಂಬು ಯಾವುದು, ಕೊಳಗ ಯಾವುದು ಅಂತಂತೆ. ಯಾಕಂದ್ರೆ ಅದು ಕ್ವಾಣ, ಅದಕ್ಕೆ ತಿಳಿಯಂಗಿಲ್ಲ. ಅದಕ್ಕೆ ಕೋಣ ಅಂದರೆ ಅದಕ್ಕೆ ಅರ್ಥ ಮಾಡಿಕೊಳ್ಳೋ ಅಪೇಕ್ಷೆನೇ ಇಲ್ಲ. ಕಲಿಬೇಕು ಅನ್ನೋದು ತಲೆಯೊಳಗಡೆ ಇಲ್ಲ ಅಂದರೆ ಯಾರು ಏನು ಕಲಿಸಿದ್ರು ತಲೆಯಾಗಿ ಇಳಿಯಲ್ಲ, ಉಳಿಯಲ್ಲ. ಕಲಿಬೇಕು ಅನ್ನೋ ತಲೆಯಾಗಿದ್ದರೆ ಕಲಿಸೋರೇ ಬೇಕು ಅಂತೇನಿಲ್ಲ. ಸುತ್ತಮುತ್ತ ನಡೆಯೋ ವಿಚಾರ ನೋಡಿ ಎಷ್ಟೋ ಮಂದಿ ಶಾಣೆ ಆಗ್ತಾರೆ. ಅಂಥವ್ರು 24 ಮಂದಿ ಗುರುಗಳು ದತ್ತಾತ್ರೇಯ ಗುರುಗಳು ಹೇಳ್ತಾ ಇದ್ದಾರೆ. ಎಷ್ಟು ಮಂದಿ? ಅದರೊಳಗೆ ಮೊದಲನೇ ಗುರುಗಳು ಯಾರು ಅಂದರೆ ಭೂಮಿ. ಯಾವಾಗಾರ ಭೂಮಿ ಅಂದ್ರೆ ನೆಲ, ಮಣ್ಣು. ನಮಗೆ ಯಾರಿಗಾರ ಏನಾರ ಪಾಠ ಮಾಡೈತಿ ಭೂಮಿ? ನಮಗೇನ್ರ ಹೇಳೈತಿ? ಒಂದಿನಾನು ಬರೇ ಬಾಯಿ ಕಲ್ಕೋ ಬರ್ಕೋ ಅಂದೈತಿ? ಅಂದಿಲ್ಲ. ಆದರೆ ಭೂಮಿ ಮಾಡೋ ಪಾಠವನ್ನು ಭೂಮಿಯ ಮೇಲೆ ಇರುವಂಥ ಯಾವ ಗುರುಗಳು ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಸಚ್ ಎ ಗ್ರೇಟ್ ಟೀಚರ್ ಅರ್ತ್, ಭೂಮಿ. ಹಾಗಾದ್ರೆ ಭೂಮಿ ಏನೇನು ಪಾಠ ಕಲಿಸ್ತದೆ, ಭೂಮಿಯಿಂದ ನಾವು ಏನೇನು ಪಾಠ ಕಲ್ತ್ಕೋಬೇಕು ಅನ್ನೋದನ್ನು ನಾಳೆ ಚಿಂತನೆ ಮಾಡೋಣ.
ಒಟ್ಟು ಎಷ್ಟು ಮಂದಿ ಗುರುಗಳ ನೆನಪು ಉಳಿತದಲ್ಲ? ಎಷ್ಟು ಮಂದಿ? 25ನೇ ವರ್ಷಕ್ಕೆ 24 ಮಂದಿ ಗುರುಗಳು. ಚಂದಿಲ್ರಿ? ವರ್ಷ ಎಷ್ಟಾದವು? 24 ವರ್ಷ ಆಗೈತಿ. ಇಲ್ಲಿ ಪ್ರವಚನ ಚಾಲೂ ಮಾಡಿ, ಶಿವರಾತ್ರಿ ಜಾತ್ರೆ ಚಾಲೂ ಮಾಡಿ, ನಿಮ್ಮ ಊರಿನ ಹಿರಿಯರು, ನಿಮ್ಮ ಊರಿನ ಸಮಾಜದವರೆಲ್ಲ ಸೇರಿ 25 ವರ್ಷದ ಹಿಂದೆ ಇದಕ್ಕೆ ಅಡಿಪಾಯ ಹಾಕ್ಯಾರ. ಈಗ ಇದು ಎಷ್ಟು ಚಂದ ಬೆಳೆದು ನಿಂತದ ನೋಡಿ. ಆವಾಗ ದೇವಾಲಯ, ಈ ಮಂಟಪ, ಶಿಖರ, ಕಳಸ, ಈ ಸಭಾ ಮಂಟಪ, ಈ ಮೈದಾನ ಏನು ಇರ್ಲಿಕ್ಕಿಲ್ಲ. ಇಲ್ಲಿ ಯಾರ ಹಿರಿಯರು ಕೆಲವರು ಇದ್ರೆ ಗೊತ್ತಿರ್ಬೇಕು, ಇರ್ಲಿಕ್ಕಿಲ್ಲ. ನಮಗಂತದ್ದು ಕಲ್ಪನಾ ಇಲ್ಲ. ಅಡಿವ್ಯಾಗಿನ 2 ಗಳ ತಂದು, ತೆಂಗಿನ 2 ಗರಿ ಹಾಕಿ, 2 ಚೆಂಡು ಹೂವಿನ ಮಾಲಿ, 2 ಬಿಲ್ಪತ್ರೆ ದಳ ಹಿಡ್ಕೊಂಡು ಭಗವಂತನ ಮುಂದೆ ಶ್ರದ್ಧಾದಿಂದ ನಿಂತ ಅವ್ರೇನು ಶಿವಾಯ ನಮ ಅಂದಾರಲ್ಲ, ಅದ್ರ ಫಲಶ್ರುತಿ ಇವತ್ತು 25 ವರ್ಷ ಆಗೈತಿ. 25 ವರ್ಷ. ಅವ್ರೇನು ಹಿಂಗ ಜೋರು ಕಾರ್ಯಕ್ರಮ ಮಾಡಿಲ್ಲ, ಅವ್ರೇನು ಮೆರವಣಿಗೆ ಮಾಡಿಲ್ಲ, ಪಲ್ಲಕ್ಕಿ ಹೊತ್ಕೊಂಡಿಲ್ಲ, ಜಾಹೀರಾತ್ ಮಾಡಿಲ್ಲ, ಬ್ಯಾನರ್ ಮಾಡಿಲ್ಲ, ಏನು ಮಾಡಿಲ್ಲ. ಆದ್ರೆ ಅವ್ರು ಏನು ಮಾಡ್ಯಾರಂದ್ರೆ ಶುದ್ಧ ಭಾವದಿಂದ ಭಗವಂತಗೆ ಪ್ರಾರ್ಥನಾ ಮಾಡ್ಯಾರ. ಅದರ ಪರಿಣಾಮ 25 ವರ್ಷ ಆಯ್ತು. ಮತ್ತು ಹಂಗ ಭಾವ ಬಿತ್ತಿದವರು ಯಾರು? ಪೂಜ್ಯಪಾದ ಬ್ರಹ್ಮಲೀನ ಮಲ್ಲಿಕಾರ್ಜುನಪ್ಪ ಅವರು, ಪೂಜ್ಯಪಾದ ಜ್ಞಾನ ಜ್ಯೋತಿ ಶ್ರೀ ಸಿದ್ದೇಶ್ವರಪ್ಪ ಅವರು, ಪೂಜ್ಯಪಾದ ಶ್ರೀ ಸಂಗಮದೇವಪ್ಪ ಅವರು ಊರಿನ ಹಿರಿಯರ ಎದೆಯೊಳಗಡೆ ಶುದ್ಧ ಭಾವದಿಂದ ಪ್ರಾರ್ಥಿಸುವ ಬೀಜ ಬಿತ್ತಿದ್ದಕ್ಕೆ ನಾವೆಲ್ಲ ಇವತ್ತು ಬೆಳೆ ಅನುಭವಿಸ್ತಾ ಇದ್ದೀವಿ, ನಾವು ಫಲ ಊಟ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ವರ್ಷ 25ನೇ ವರ್ಷದ ಹಬ್ಬ, ಬೆಳ್ಳಿ ಹಬ್ಬ ಅಂತಾರದ, ರಜತ ಮಹೋತ್ಸವ, ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಈ ವರ್ಷ ಎಲ್ಲರೂ ವಿಚಾರ ಮಾಡಿ ಒಂದು ಸ್ವಲ್ಪ ವಿಶೇಷ ಕಾರ್ಯಕ್ರಮಗಳನ್ನು